ನಮ್ಮ ಕನ್ನಡಿಗರ ಕಣ್ಮಣಿಯಾದಂಥ ಅನಿಲ್ ಸಂಧಿಯವರು ತುಂತುರು ಮಳೆಯ ಹನಿ ಹಾಗೆ ಬಂದು ಸಮುದ್ರದಂತೆ ಇವತ್ತು ಬೆಟ್ಟವಾಗಿ ಬೆಳೆದು ನಿಂತಾರ. ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಒಂದು ಅಭಿಮಾನ. ಇಂಥ ಒಂದು ವ್ಯಕ್ತಿನ ನಮಗೆ ಸ್ವಲ್ಪ ದಿನದಲ್ಲಿ ಪರಿಚಯವಾಗಿ ಬಹಳ ಒಂದು ವಿಜೃಂಭಣೆಯಿಂದ ನಮ್ಮ ಸೌತ್ ಗೋವಾದಲ್ಲಿ ಅತ್ಯುತ್ತಮ ಹೆಸರನ್ನು ಬೆಳೆಸಿದರು. ಇನ್ನೂ ಬೆಳೀಲಿ ಇವರು ಬೆಳೀಲಿಕ್ಕೆ ನಾವು ನೀವೆಲ್ಲರೂ ಸತತ ಸಪೋರ್ಟ್ ಮಾಡೋಣ. ಯಾಕಂದ್ರೆ ಒಂದು ಸಭೆ ಆಯ್ತಂತ, ಸಭೆಯಲ್ಲಿ ಒಬ್ರು ಹೇಳಿದ್ರು, ಯಾರ್ಯಾರು ಏನೇನು ಕೆಲಸ ಮಾಡಿದ್ರು ಅಂತ ಕೇಳಿದ್ರು. ಕೆಲವೊಬ್ರು ಹೇಳಿದ್ರು, ನಾನೊಂದು ಗಾಡಿ ರಿಪೇರಿ ಮಾಡ್ತೀನಿ, ಮತ್ತೊಬ್ಬ ಹೇಳಿದ ನಾನು ಟೈರ್ ರಿಪೇರಿ ಮಾಡ್ತೀನಿ, ಒಬ್ಬ ಇಂಜಿನ್ ರಿಪೇರಿ ಮಾಡ್ತೀನಿ, ಒಬ್ಬ ಡ್ರೈವಿಂಗ್ ಮಾಡ್ತೀನಿ ಅಂದ. ಅದಕ್ಕೆ ಇನ್ನೊಬ್ರು ಕೇಳಿದ್ರು, ನಿಮ್ಮ ಅಭಿಪ್ರಾಯ ಏನಂತ ಕೇಳಿದ್ರಾಗ ಹೇಳಿದ್ರು, ಇವೆಲ್ಲ ತಯಾರಾಗಿ ಒಡೆದು ಚಿತ್ರಿಸಿದ್ರೂ ಅದನ್ನೆಲ್ಲ ಕೂಡಿಸಿ ಪುನಃ ಗಾಡಿ ಮಾಡೋ ಶಕ್ತಿ ಅಂತ ಇವು ನಮ್ಮ ಅನಿಲ್ ಸಂಧಿಯವರ ಐತೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಶುಭಾಶಯಗಳನ್ನು ಕೊಡಲಿಕ್ಕೆ ಮೊದಲು ಬಯಸುತ್ತೇನೆ. ಅವರು ನಮ್ಮ ಒಳ್ಳೆಯ ಗೆಳೆಯರು. ಅವರು ಯಾಕೆಂತ ಹೇಳಿದ್ರೆ ಯಾವತ್ತೂ ನಾವು ಮಾತಾಡ್ತಾನೆ ಇರ್ತೀವಿ ಯಾವ ವಿಷಯದಲ್ಲಿ ಕೂಡ. ಮೊನ್ನೆ ಕೂಡ ನಾವು ಅಸೆಂಬ್ಲಿಯಲ್ಲಿ ಸಹ ಹೋಗುವಾಗ ಅವರು ನಮಗೆ ಒಂದು ಒಳ್ಳೆಯ ಒಂದು ನ್ಯೂಸ್ ಮಾಡಿ ಎಲ್ಲ ಕನ್ನಡಿಗರಿಗೆ ಅದನ್ನು ಸ್ಪೆಂಡ್ ಮಾಡಿದ್ರು. ಯಾವತ್ತೂ ಅವರ ಒಂದು ಮನಸ್ಸಲ್ಲಿ ಇರುವುದು ಯಾವತ್ತೂ ಅವರು ಓಪನ್ ಆಗಿ ಮಾತಾಡ್ತಾರೆ. ಯಾವುದವರು ನನ್ನ ಅನುಭವ ಪ್ರಕಾರ ಒಂದು ಮನಸ್ಸಲ್ಲಿ ಯಾವುದು ಇಡುವುದಿಲ್ಲ. ಅಂತ ಒಂದು ಒಳ್ಳೆಯ ಮನಸ್ಸು ಅವರಲ್ಲಿ ಇದೆ. ಅವರು ಇದೇ ತರ ಬಾಳ್ಲಿ, ಇನ್ನೂ ತುಂಬಾ ವರ್ಷ ಅವರು 100 ಆಯಸ್ಸು ದೇವರು ಕೊಡಲಿ ಅಂತ ಪ್ರಾರ್ಥಿಸುತ್ತಾ, ಇದೇ ರೀತಿ ಅವರು ಮಾಡುವ ವ್ಯವಸಾಯದಲ್ಲಿ ತುಂಬಾ ಮುಂದಕ್ಕೆ ಹೋಗಿ ಇಡೀ ಗೋವಾದಲ್ಲಿ ಕನ್ನಡಿಗರಿಗೆ ಸೌತ್ ಆಗಲಿ ನಾರ್ತ್ ಆಗಲಿ ಯಾವುದೇ ಭೇದ ಭಾವ ಇಲ್ಲದೆ ಯಾರು ಒಂದು ಸಮಾಜಕ್ಕೆ ಕೆಲಸ ಮಾಡ್ತಾರೆ ಅವರ ಬಗ್ಗೆ ಅವರ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರನ್ನೆಲ್ಲರನ್ನು ತೋರಿಸ್ತಾರೆ. ಅವರು ಇನ್ನು ಮುಂದೆ ಸಹ ತೋರಿಸ್ತಾರೆ ಅಂತ ಹೇಳಿ, ಯಾವುದು ಭೇದ ಭಾವ ಇಲ್ಲದೆ ತೋರಿಸ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ ಅಂತ ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬವನ್ನು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅನಿಲ್ ಸಂಧಿಯವರು ರಿಪೋರ್ಟ್ರು ಹೆಂಗಪ್ಪ ಅಂತ ನಮ್ಮ ಕನ್ನಡ ಪರ ಸಂಘಟನೆಗಳು ತುಂಬ ಇದ್ದಾವೆ. ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ವಿಷಯ ಇರಲಿ, ಅದು ಕಾರ್ಯಕ್ರಮ ಯಾವ ಥರ ಮಾಡಬೇಕು, ಯಾವ ಥರ ಇಲ್ಲ, ಶಿಸ್ತು ಯಾವ ಥರ ಕಾರ್ಯಕ್ರಮದಲ್ಲಿ ಬದಲಾವಣೆ ಬೇಕು, ಯಾವ ಥರ ಏನು ಮಾಡಬೇಕು ಎಲ್ಲ ಅವ್ರು ಸಜೆಷನ್ ಕೊಟ್ಟು ಅಡ್ವೈಸ್ ಕೊಡ್ತಾರೆ. ಕೊಟ್ಬಿಟ್ಟು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಸಪೋರ್ಟ್ ಇರ್ತದೆ. ಮತ್ತು ಗೋವಾದಲ್ಲಿ ಇವರು ಎಲ್ಲ ಕನ್ನಡ ಪರ ಸಂಘಟನೆಗಳು ಯಾಕೆ ಸಪೋರ್ಟ್ ಮಾಡ್ತಾರೆ, ಕನ್ನಡ ಒಂದು ಉಳಿಸಬೇಕು ಮತ್ತು ಬೆಳೆಸಬೇಕು ಅನ್ನೋ ಅವ್ರ ಉದ್ದೇಶ ಗೋವಾದಲ್ಲಿ. ಮತ್ತೇನಪ್ಪ ಅಂತಂದರೆ ನಮ್ಮ ಹಲವಾರು ವಿಷಯಗಳು ಇರ್ತವೆ. ಒಂದು ಯಾವುದೋ ಒಂದು ಮನೆ ಬಿದ್ದೋಗೋ ವಿಷಯ ಆಗ್ಬೋದು, ಏನೋ ಒಂದು ವಿಷಯ ಕನ್ನಡಿಗರ ಪರವಾಗಿ ಏನೋ ಒಂದು ವಿಷಯ ಇರುತ್ತೆ, ಅದನ್ನು ಅವರು ಹೊರತೆಗಿತಾರೆ. ತೆಗೆದುಬಿಟ್ಟು ಹೇಳ್ತಾರೆ ಅವರಿಗೆ ಏನು ಅನ್ಯಾಯ ಆಗಿದೆ, ಅಲ್ಲಿ ಸ್ವಲ್ಪ ನಾವು ಸಹ ಬಸ್ಸಿನ ವಿಷಯ ಆಗುತ್ತೆ, ಯಾವುದಕ್ಕೊಂದು ಅವರು ಸ್ವಲ್ಪ ಹೇಳ್ತಾರೆ, ನ್ಯೂಸ್ ಮಾಡ್ತಾರೆ. ಮಾಡಿಬಿಟ್ಟು ನಮ್ಮ ಕನ್ನಡ ಪರ ಸಂಘಟನೆಗಳು ಏನೋ ಒಂದು ಕೆಲಸ ಮಾಡಿದ್ರು ಸಹ ಇದು ಮಾಡ್ತಾರೆ. ಈಗ ಹೇಳ್ಬಿಟ್ಟು ನಮ್ಮ ಅಖಿಲ ಗೋವಾ ಅರ್ಪಣ ಸಮಾಜದ ಬಂಧಗಳ ವತಿಯಿಂದ ನಮ್ಮ ಅನಿಲ್ ಸಂಧಿಯವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತಾ 3 ವರ್ಷ ಅವರ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತೇನೆ. ನಮ್ಮ ನಿಲೇಶ್ ಅವ್ರದ್ದು ಎಷ್ಟು ಹೊಗಳಿದ್ರೆ ಅದು ಕಮ್ಮಿನ ಆಗುತ್ತೆ ನನಗೆ ಅನಿಸುತ್ತೆ. ಯಾಕಂದರೆ ಒಂದು ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಗೋವಾ ರಾಜ್ಯದಲ್ಲಿ ಇದ್ದಾರೆ. ಕನ್ನಡ ಸಂಘವನ್ನು ಕಂಪ್ಲೀಟ್ ಅವ್ರು ಸಪೋರ್ಟ್ ಮಾಡಿ ಕನ್ನಡ ಸಂಘವನ್ನು ಒಳ್ಳೆ ನಡೆದು ಹೋಗ್ತಾ ಇದ್ದಾರೆ. ಪ್ಲಸ್ ನಮ್ಮ ಜೈ ಭೀಮ್ ಸಂಘಟನಾ ಸಮಿತಿ ಅನ್ನುವಂಥದ್ದು ಸಹ ಅವ್ರು ಸಪೋರ್ಟ್ ಮಾಡಿ ನಮ್ಮ ಜೈ ಭೀಮ್ ಸಂಘಟ ಸಮಿತಿಯನ್ನು ಅವರು ಸಹ ಅದಕ್ಕೂ ಸಹ ಸಪೋರ್ಟ್ ಫುಲ್ಲಾಗಿ ಮಾಡಿ ಜೈ ಭೀಮ್ ಸಂಘಟನೆ ಒಳ್ಳೆ ರೀತಿಯಿಂದ ಬೆಳೆಸಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಕನ್ನಡ ಸಂಘ ಮತ್ತು ಜೈ ಭೀಮ್ ಸಂಘಟನೆ ಸಮಿತಿ ಸಂಘ ಇವೆರಡೂ ಕೂಡಿಕೊಂಡು ಅನೇಕ ನಮ್ಮ ಕರ್ನಾಟಕದ ಜನರಿಗೆ ನಮ್ಮಿಂದ ಏನಾದರೂ ಆದರೆ ಕನ್ನಡ ಸಂಘದಿಂದ ಜೈ ಭೀಮ್ ಸಂಘಟನೆಗೆ ಏನಾದರೂ ಹೆಲ್ಪ್ ನಮ್ಮ ಬಡತನ ಜನರಿಗೆ ಆಗಬೇಕಂತ ನಾವು ಕೋರ್ಕೋತಾ ಇದ್ದೀವಿ. ಅದೇ ರೀತಿ ನಮ್ಮ ವಿಲ್ ಸಹ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಕನ್ನಡ ಸಂಘದ ಅಧ್ಯಕ್ಷರ ಮೆಂಬರ್ ಅವರು ಬಂದ್ದಾರೆ, ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಸಹ ಜೈ ಭೀಮ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂಬುದನ್ನು ನಾನು ಅದನ್ನು ಸಹ ಅನ್ಕೊಳ್ತಾ ಇದ್ದೀನಿ.